ಇವಳೇ ಬ್ರೈಡು. ತಲೆಗೆ ಏನೋ ಹಚ್ಕೊಬಿಟ್ಟಿದ್ದೀನಿ ಅಂತೆಲ್ಲ ತಲೆ ಕೆಡ್ಸ್ಕೊತಾ ಇದ್ದಾಳೆ. ಏನಿಲ್ಲ, ಚೆನ್ನಾಗಿ ಕಾಣ್ತಾ ಇದೆಯಾ. ಬಾವ ನನಗೆ ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಬಂದಿದ್ದಾರೆ ಮೆಹಂದಿ ಆರ್ಟಿಸ್ಟ್. ಈಗಿನ ಕಾಲದ ಮಕ್ಳಿಗೆ ಹಾಡು ಹೇಳಿ ಅಂತಂದರೆ ಯಾವ ಹಾಡು ಹೇಳ್ತಾರೆ ಹೇಳು. ಎಲ್ಲ ಜವಾಬ್ದಾರಿ ಇವ್ರದೇ. ಈಗ ಎಲ್ಲ ಇವರೇ ನೋಡ್ಕೋತಾ ಇರೋದು. ಎಂಗೇಜ್ಮೆಂಟ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಮನೆ ಕಣ್ಣೆ ಬಿಟ್ಟೈತಿ ಬ್ರೈಡು. ಪಾಡಿ ಇವರು ಮೆಹಂದಿ ಹಾಕ್ತಾ ಇದ್ದಾರೆ. ಈಗ ಅವಳೊಬ್ಳೆ ಯಾಕೆ ಕಷ್ಟಪಡಬೇಕು ಅಂತ ನಾನು ಕಷ್ಟಪಡ್ತಾ ಇದ್ದೀನಿ. ಹಾಯ್, ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವಾಗ ಟೈಮ್ ಎಷ್ಟು ಗೊತ್ತಾ? 5:30 ಬೆಳಿಗ್ಗೆ, ಸ್ಯಾಟರ್ಡೆ ಮಾರ್ನಿಂಗ್. ಸಚಿನ್ ಕಣ್ಣಲ್ಲಿ ನಿದ್ದೆ ಇದೆ, ಆದರೆ ನಾನು ರೆಡಿ ಆಗಿದ್ದೀನಿ. ಬಿಕಾಸ್ ನಾನು ಎಲ್ಲೋ ಹೊರಗೆ ಹೋಗ್ತಾ ಇದ್ದೀನಿ. ಸಚಿನ್ ಬರ್ತಾ ಇಲ್ಲ, ನನ್ನ ಬಿಟ್ಟು ಹೋಗ್ತಾ ಇದ್ದಾಳೆ. ನನ್ನ ಒಬ್ಳನ್ನೇ ಕಳ್ಸ್ಕೊಡ್ತಾ ಇದ್ದಾರೆ, ಬರ್ತಾ ಇಲ್ಲ ಸಚಿನ್ ನನ್ನ ಜೊತೆ. ಸೊ ಎಲ್ಲಿಗೆ ಅಂತ ಅಂದರೆ, ನಂದು ಫ್ರೆಂಡ್ ಎಂಗೇಜ್ಮೆಂಟ್ ಇದೆ ತಿಪ್ಟೂರ್ ಹತ್ರ, ಚಿಕ್ಕನಾಯಕನಹಳ್ಳಿಲಿ. ಬೆಸ್ಟ್ ಫ್ರೆಂಡ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾಳೆ ಎಂಗೇಜ್ಮೆಂಟು, ಇವತ್ತೇ ಹೋಗ್ತಾ ಇದ್ದೀನಿ. ಆ್ಯಂಡ್ ಬಿಸಿಲಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಈಗಲೇ ಹೊರಡ್ತಾ ಇದ್ದೀನಿ. ಸೊ ಸಚಿನ್ಗೆ ಇಲ್ಲೂ ಎಷ್ಟೊಂದು ಫಂಕ್ಷನ್ಸ್ ಇದೆ ಆ್ಯಂಡ್ ಕೆಲಸ ಇದೆ. ನಾಳೆ ಇವೆಂಟ್ಸು, ಲಾಂಚ್, ಅದು ಇದು ಏನೇನೋ ಇದೆ ಅಂತ. ಮದುವೆಗೆ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಎಂಗೇಜ್ಮೆಂಟ್ಗೆ ಇವಳನ್ನ ಮುಂಚೆನೇ ಕಳಿಸ್ಕೊಡ್ತಾ ಇದ್ದೀನಿ. ಇವಳು ಮುಂಚೆನೇ ಹೋಗೋದ್ರಿಂದ ನಾನು ಹೋಗ್ತಾ ಇಲ್ಲ ಗೈಸ್. ಅಲ್ಲಿ ಹೋದ್ರೆ ನನಗೆ ನಾನು ಒಬ್ಬನೇ ಏನು ಮಾಡಲಿ, ಇವಳಾದ್ರೆ ಲೈಕ್ ನಾಳೆನೇ ಹೋಗೋಣ ಅಂತಂದರೆ ಆಮೇಲೆ ನನ್ನ ಫ್ರೆಂಡ್ ಬೇಜಾರು ಮಾಡ್ಕೋತಾಳೆ. ನನ್ನ ಎಂಗೇಜ್ಮೆಂಟ್ಗೆಲ್ಲ ಅವಳು ಒಂದಿನ ಎಲ್ಲ ಮುಂಚೆ ಬಂದು ಓಡಾಡಿ ಮಾಡಿದ್ದಾಳೆ. ಸೊ ನಾನು ಇವತ್ತು ಹೋಗ್ತಾ ಇದ್ದೀನಿ ಬೆಸ್ಟ್ ಫ್ರೆಂಡ್ ರಿಚುವಲ್ಸ್ನ ಕಂಪ್ಲೀಟ್ ಮಾಡೋಕ್ಕೆ. ಸೊ ಸಚಿನ್ ಎಂಗೇಜ್ಮೆಂಟಿಗೆ ಬರ್ತಾ ಇಲ್ಲ, ವೆಡ್ಡಿಂಗಿಗೆ ಬರ್ತಾರೆ. ಸೊ ಅಲ್ಲಿ ಹೇಗಿರುತ್ತೆ, ನಾನು ಹೇಗೆ ಟ್ರಾವೆಲ್ ಮಾಡ್ತೀನಿ. ತಿಪ್ಟೂರ್ ಹತ್ರ ಚಿಕ್ಕನಾಯಕನಹಳ್ಳಿ ಅಂತ, 150 ಕಿಲೋಮೀಟರ್ ಇಲ್ಲಿಂದ. ಎಸ್. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಹೇಗಿರುತ್ತೆ, ಅಲ್ಲಿ ಹೇಗಿರುತ್ತೆ, ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಇವತ್ತು ಎಲ್ಲ ಈ ವ್ಲಾಗಲ್ಲಿ. ಸಚಿನ್ ಇಷ್ಟ ಗೈಸ್, 1 ನಿಮಿಷ ಮಾತ್ರ. ಸೊ ಸಚಿನ ಮಿಸ್ ಮಾಡ್ಕೋಬಾರ್ದು ಅಂತಲೇ ನಾವು ವ್ಲಾಗ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಾಂದರೆ ಬಸ್ಸಲ್ಲಿ ಹೋಗ್ತಾ ಇಲ್ಲ, ಅಲ್ಲಿ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫುಲ್ ಎಂಜಾಯ್ ಮಾಡ್ತಾಳೆ ಗೈಸ್. ನೋಡಿ ಫುಲ್ ಇಲ್ಲ ಗೈಸ್, ಫುಲ್ ಅಳ್ಬಿಡ್ತಾಳೆ ಹೋಗಿ. ಸಚಿನ್ನ ಮಿಸ್ ಮಾಡ್ಕೋತೀನಿ. ಬಂದಿದ್ರೆ ಕರ್ಕೊಂಡು ಹೋಯ್ತಿದ್ನಪ್ಪ. ಮದುವೆಗೆ ಬರ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ತುಂಬ ಜನ ಡೈಲಿ ವ್ಲಾಗ್ಸ್ ಹಾಕಿ ಅಂತ ಹೇಳ್ತಾ ಇದ್ದಿದ್ದಕ್ಕೆ ನಾನು ಒಬ್ಬಳೇ ಹೋಗ್ತಿದ್ರು ಎಂಗೇಜ್ಮೆಂಟ್ ವ್ಲಾಗ್ ಮಾಡ್ತಾಯಿದ್ದೀನಿ. ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಚಿನಷ್ಟು ಮಾಡೋಕ್ಕಾಗಲ್ಲ. ಮರ್ತ್ಕೊಬಿಟ್ಟು ಆಮೇಲೆ ಹೋಗ್ಬಿಟ್ಟು ಮರ್ತ್ಕೊಬಿಟ್ರಿ ವ್ಲಾಗ್ ಬರಲ್ಲ. ಓಕೆ ಗೈಸ್, ಆ್ಯಂಡ್ ಚಂದು ಬಂದಿದ್ದಾಳೆ. ನನ್ನ ಚಂದು ಡ್ರಾಪ್ ಮಾಡ್ತಾಳೆ ಇವಾಗ. ಅವಳು ಹಂಗೆ ಮನೆಗೆ ಹೋಗ್ತಾಳೆ. ಸೊ ಆಮೇಲೆ ಸಿಗ್ತೀನಿ. ನೀವು ಚಿಕ್ಕನಾಯಕನಹಳ್ಳಿಗೆ ಹೋಗಿ ಗೈಸ್. ಹ್ಯಾಂಗ್ ಗೈಸ್, ನಾನು ಬಂದು ಬಸ್ ತಗೊಂಡೆ. ಸೊ ಚಂದು ಡ್ರಾಪ್ ಮಾಡಿ ಹೋದ್ಲು. ಚಂದನ್ ತೋರ್ಸಕ್ಕಾಗಿಲ್ಲ, ತೋರಿಸಿದ್ರೆ ಹೊಡಿತಾ ಇದ್ಲು, ನಿದ್ದೆಗಣ್ಣಲ್ಲಿದ್ಲು. ಸೊ ಓಡೋಗಿ ಮಲ್ಕೊಂಡಿದ್ದಾಳೆ ಇವಾಗ ಮನೆಗೆ ಹೋಗಿ. ಸೊ ಬಸ್ ಹೊರಡ್ಬೇಕೀಗ, ಟಿಕೆಟ್ ತಗೊಂಡು ಕುತ್ಕೊಂಡಿದ್ದೀನಿ. ಆ್ಯಂಡ್ 3.5 hours ಜರ್ನಿ ಅಂತೆ. ಸೊ ಏನು ಹೋಗೋದು, ಎಲ್ಲಿ ತಿನ್ನೋದು, ಎಷ್ಟೊತ್ತಾಗುತ್ತೋ ಹೋಗೋದು, ನೋ ಐಡಿಯಾ. ನಾನು ಕನ್ಫರ್ಮ್ ಮಾಡ್ಕೊಂಡೆ ಅದೇ ಚಿಕ್ಕನಾಯಕನಹಳ್ಳಿನ, ಅಲ್ಲಿಗೆ ಹೋಗ್ತಾ ಇದ್ದೀನ ಅಂತ. ಗೈಸ್ ಇದೆ, ನನ್ನ ಗಂಡನ ಮಾತನ್ನ ಬ್ಲೈಂಡ್ ಆಗಿ ನಂಬಿ 3 ಸೀಟರಲ್ಲಿ ಕುತ್ಕೊಂಡ್ರೆ ಬಿಸಿಲು ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಂತ 3 ಸೀಟರಲ್ಲಿ ಕುತ್ಕೊಂಡೆ. ನೋಡಿದ್ರೆ 7:30 ಬಿಸಿಲು ಮೊಕ್ಕೆ ಹೊಡಿತಾ ಇದೆ. ಸುಮ್ಮನೆ ನಾನು ಹತ್ತದಾಗ 2 ಸೀಟರೆಲ್ಲ ಖಾಲಿ ಇತ್ತು, ಆ ಕಡೆ ಕುತ್ಕೋಬೇಕಿತ್ತು. ನಾನು ಇಲ್ಲಿ ಬಿಸಿಲು ಬರಲ್ಲ ಅಂತ ಕುತ್ಕೊಂಡೆ. ನೋಡಿದ್ರೆ ಇಷ್ಟು ಬಿಸಿಲು. ಇನ್ನೂ ಎಷ್ಟೊತ್ತಿಗೆ ರೀಚ್ ಆಗ್ತೀರ ಗೊತ್ತಿಲ್ಲ. ಟೈಮ್ ಆಗಲಿ 9 ಗಂಟೆ ಆಗಿದೆ. ಒಂದು 20 ನಿಮಿಷ ತಿಂಡಿಗೆ ಅಂತ ನಿಲ್ಸಿದ್ರು, ಆದರೆ ತಿನ್ಬೇಕಂತ ಅನಿಸ್ಲಿಲ್ಲ. ಬಿಸಿಲಲ್ಲಿ ಟ್ರಾವೆಲ್ ಮಾಡೋದು ಕಷ್ಟ ಅಂತಾನೆ ಬೇಗ ಎದ್ದು ಬಂದೆ. ಆದರೆ ನೋಡಿದ್ರೆ ಬಿಸಿಲಲ್ಲೇ ಹೋಗ್ತಾ ಇದ್ದೀನಿ. ಫೈನಲಿ ಮನೆಗೆ ಬಂದೆ ನಾನು. ಇವಳೇ ಬ್ರೈಡು. ತಲೆಗೆ ಏನೋ ಹಚ್ಕೊಬಿಟ್ಟಿದ್ದೀನಿ ಅಂತೆಲ್ಲ ತಲೆ ಕೆಡ್ಸ್ಕೊತಾ ಇದ್ದಾಳೆ. ಏನಿಲ್ಲ, ಚೆನ್ನಾಗಿ ಕಾಣ್ತಾ ಇದೆಯಾ. ನಾಳೆಗೆಲ್ಲ ಪ್ರಿಪೇರ್ ಆಯಿತಾ? ಎಕ್ಸೈಟೆಡ್? ನಿದ್ದೆ ಬಂತಾ? ಮಲ್ಕೊಂಡಿದ್ದ ಚೆನ್ನಾಗಿ? ಮೆಹಂದಿಗೆ ಎಷ್ಟೊತ್ತಿಗೆ ಬರ್ತಾರೆ? ಓಕೆ, ಬಂದಿದ್ದು ಈಗ ಒಂದು 5 ನಿಮಿಷ ಆಯಿತು ಅಷ್ಟೇ. ಅವ್ರ ತಮ್ಮ ಬಂದು ಕರ್ಕೊಂಡು ಬಂದರು.
ಹೆವಿ ಬಿಸಿಲು ಮುಖ ಸುಟ್ಟೋಗ್ಬಿಡ್ತು. ಸಚಿನ್ ಮನೆಗೆ ಹೋಗಿ ವಿಚಾರಿಸ್ಕೋಬೇಕು 3 ಸೀಟರ್ ಕುತ್ಕೋ ಅಂತ ಹೇಳಿ ನಂಗೆ ತಪ್ಪು ಮಾಡ್ದ. ಇವಾಗ ತಿಂಡಿ ಮಾಡಿ ಫ್ರೆಶ್ ಆಗಿ ಆಮೇಲೆ ಸಿಗ್ತೀವಿ. ಈಸ್ ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಆ್ಯಂಡ್ ಇವಾಗ ಭಾವನಿಗೆ ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಬಂದಿದ್ದಾರೆ ಮೆಹಂದಿ ಆರ್ಟಿಸ್ಟ್. ಸೊ ಮೆಹಂದಿ ಸ್ಟಾರ್ಟ್ ಮಾಡ್ತಿದ್ದಾಳೆ. ಇಷ್ಟೆಲ್ಲ ಹಾಕ್ಸಿದ್ಯಾ? ಇಷ್ಟೊಂದೆಲ್ಲ ಹಾಕ್ಸಿದ್ಯಾ ಮೆಹಂದಿ? ಇಷ್ಟುದ್ದಕ್ಕೆಲ್ಲ? ಓಕೆ ನೋಡಿ, ಇದೇ ಡಿಸೈನ್ ಸೆಲೆಕ್ಟ್ ಮಾಡಿರೋದು. ಚೆನ್ನಾಗಿ ಹಾಕ್ತಾರೆ ಇವರು ಅಂತ ಅನಿಸ್ತೈತೆ. ಚೆನ್ನಾಗಿ ಹಾಕೊಡಿ. ಕುಶಾಲ್, ನಿನ್ನ ಹೆಸರೇನು? ಮಿಥುನ್ ಬಾ. ಮಿಥುನ್ ಅಲ್ಲ, ಮಿತ್ರನ್. ಓಕೆ ಮಿತ್ರನ್, ಯಾವ ಸ್ಟ್ಯಾಂಡರ್ಡ್ ಈಗ ನೀನು? 3rd ಸ್ಟ್ಯಾಂಡರ್ಡಾ? ಯಾವ ಸ್ಕೂಲು ಮೈಸೂರಲ್ಲಿ? ಭಾವನಂಗೆ ಏನಾಗ್ಬೇಕು ನೀನು? ಹಾಂ, ನಿಮ್ಮ ಮಗನಾ? ತಮ್ಮನ ಮಗ. ಗೈಸ್, ಆಮೇಲೆ ಇವ್ನು ಕುಶಾಲ್ ಅಂತ, ಇವನ್ ಎಷ್ಟು ಇಯರ್ ಬರ್ಡೇಗೆ ನಾನು ಬಂದಿದ್ದು? ನಾನು ಫಸ್ಟ್ ಇಯರ್ ಬರ್ಡೇಗೆ. ಇವ್ನು ಫಸ್ಟ್ ಇಯರಿಗೆ ಬರ್ಡೇಗೆ ಹೋಗಿದ್ದೆ ನಾನು. ನಾವಿಬ್ಬರು ಇಂಜಿನಿಯರಿಂಗಲ್ಲಿ ಮೀಟ್ ಮಾಡಿದ್ದು, ನಾನು ಭಾವನಾ. ಹಾಗೆ ಇವ್ನು ಫಸ್ಟ್ ಇಯರ್ ಬರ್ಡೇ. ಓಯ್ ಮುಖ ತೋರ್ಸೋ, ನಾಚ್ಕೋತಾ ಇದ್ದಾನೆ ಅಲ್ಲಿ. ಈಗ ಎಷ್ಟನೇ ಕ್ಲಾಸು? 8th ಸ್ಟ್ಯಾಂಡರ್ಡ್ ಇವಾಗ. ಯಪ್ಪ, ಆಲ್ಮೋಸ್ಟ್ 10 ಇಯರ್ಸ್ ಆಯ್ತಲ್ವಾ? ನಿಂಗೆ ಎಷ್ಟು ಏಜು? 11. ಅವನಿಗೆ 8. ನೋಡೋ, ಅವ್ನು ಎಷ್ಟು ಚೆನ್ನಾಗಿ ಮಾತಾಡ್ತಾವ. ನೀನು ಮಾತಾಡೋ. ಹಾಡು ಹೇಳ್ತೀಯನೋ? ಬರೋ ನೀನು. ಗೈಸ್, ಇವನು ಹಾಡು ಹೇಳ್ತಾನಂತೆ, ಹಾಡು ಕಲ್ತಿದ್ದಾನಂತೆ. ಆ್ಯಂಡ್ ಈಗಿನ ಕಾಲದ ಮಕ್ಳಿಗೆ ಹಾಡು ಹೇಳಿ ಅಂತಂದ್ರೆ ಯಾವ ಹಾಡು ಹೇಳ್ತಾರೆ ಹೇಳಿ? ಹೇಳು. ಕಂಗ್ರ್ಯಾಚುಲೇಷನ್. ಅದೊಂದೇ ಗೊತ್ತಿರೋದು. ಪರವಾಗಿಲ್ಲ, ಹೇಳು. ಹೇಳು, ನಾಚ್ಕೋಬೇಡ. ಈಗ ಹೇಳ್ಬೇಕಪ್ಪ. ಈಗ ಹೇಳು. ನಾನು ಫೋರ್ಸ್ ಮಾಡ್ತಿಲ್ಲ ಗೈಸ್, ಅವನೇ ಹೇಳ್ತೀನಿ ಅಂತ ಹೇಳಿದ್ದು. ಈಗ ಹೇಳು. ನಾಚ್ಕೋತಾ ಇದ್ದಾನೆ ಸ್ವಲ್ಪ. ಪರವಾಗಿಲ್ಲ, ಹೇಳು. ಆಮೇಲೆ ಹೇಳ್ತೀಯಾ? ಅದೇ ಹೇಳು. ನಾಳೆ ಡ್ಯಾನ್ಸ್ ಮಾಡ್ತಾ ಇದೀಯಾ? ನಾಳೆ ಡ್ಯಾನ್ಸ್ ಮಾಡ್ತಾ ಇದೀಯಾ? ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ಯಲ್ಲ, ಹೇಳು ಹೋಗ್ಲಿ ಅದನ್ನೇ. ನೀವು ಫುಲ್ ಹೇಳಿದ್ರೆ ಅಲ್ಲಿ ಯಾರು ಅವಾರ್ಡ್ ಕೊಡ್ತಾವ್ರಾ? ಹೇಳು, ಎಷ್ಟು ಬರುತ್ತೆ ಅಷ್ಟು. ಇಲ್ಲ ಗೈಸ್, ಇವರು ಭಾವನ ಅವ್ರ ಅಜ್ಜಿ. ಮೈಸೂರಲ್ಲಿ ಭಾವನ ಇವ್ರ ಮನೇಲೆ ಇದ್ದಿದ್ದು. ಇವ್ರ ಮನೆಗೆ 1 ಲಕ್ಷ ಸತಿ ಹೋಗಿದ್ದೀನಿ ನಾನು. ಇಲ್ಲಿಗೆ ಬಂದಿಲ್ಲ, ಮೈಸೂರಲ್ಲಿ ತುಂಬ ಹೋಗ್ತಾ ಇದ್ದೆ ಅಜ್ಜಿ ಮನೆಗೆ. ಆ್ಯಂಡ್ ಇವರು ಭಾವನವ್ರ ಅಮ್ಮ. ಆಂಟಿ ತಿರ್ಗಿ. ಭಾವನವ್ರ ಅಮ್ಮ. ಇವ್ರು ಇಲ್ಲಿ ಇರ್ತಿದ್ದಿದ್ರು. ಆ್ಯಂಡ್ ಅಜ್ಜಿ ಮನೇಲಿ ಮಾವ ಅವ್ರ ಜೊತೆ ಎಲ್ಲ ಭಾವನ ಇದ್ದಿದ್ದು. ಆ್ಯಂಡ್ ಇವಳು ಭಾವನಗೆ ತಂಗಿ, ಮಾವನ ಮಗಳು. ಸೊ ಥ್ಯಾಂಕ್ ಯು ಗೈಸ್. ಪೇಡ್ ಪ್ರಮೋಷನ್ ಅಲ್ಲ, ಇವರು ಆಂಟಿ ನನಗೆ ಗೊತ್ತು. ಅರೆ ಭಾವನಗೆ ಏನಾಗಬೇಕು ಅಂತ. ಭಾವನಗೆ ಆಂಟಿ, ನನಗೂ ಆಂಟಿ. 3 ಅವರ್ ಹಿಂಗೆ ಕುತ್ಕೋಬೇಕು. ರೆಡಿನಾ? ಇನ್ನೂ ಈಗ ಸ್ಟಾರ್ಟ್ ಆಗಿದೆ, ಎಷ್ಟೋ ತನಕ ಕುತ್ಕೊಳ್ಳೋದು ಅಂತ ಕೇಳ್ತಿದ್ದಾಳೆ. ಈಗ ಹಾಕ್ಸ್ಕೊಂಡು ನಿನಗೆ ಮದುವೆಯಲ್ಲಿ ಅಯ್ಯಪ್ಪ ಬೇಗ ಹಾಕ್ಸ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ. ಅಷ್ಟೊತ್ತು ಕುತ್ಕೊಳ್ಳೋಕ್ಕೆಲ್ಲ ಬೋರ್ ಆಗುತ್ತೆ. ಆ್ಯಂಡ್ ಗೈಸ್, ಇದೆ ನನ್ನ ಫ್ರೆಂಡ್ ಊರು. ಏನು ಗೊತ್ತೇನೋ, ನನ್ನ ಫ್ರೆಂಡ್ಸ್ ಎಲ್ಲ ಲೈಕ್ ಶೌರ್ಯ, ಉದಯ್ ಅವರೆಲ್ಲ ಭಾವನಂಗೆ ಹೆಸರಿಟ್ಟಿರೋದು ಬೆಸ್ಟ್ ಫ್ರೆಂಡ್ ಭಾವನಾ ಅಂತ. ಸೊ ಮೊನ್ನೆ ಯಾರ್ದೋ ಬೆಸ್ಟ್ ಫ್ರೆಂಡ್ ಮದುವೆ ಅಂತ ಮಾತಾಡ್ತಿದ್ರೆ ಸಚಿನ್ ಹೇಳ್ತಿದ್ದಾರೆ ಬೆಸ್ಟ್ ಫ್ರೆಂಡ್ ಅಂದರೆ ನೆನಪಾಗದೆ ಭಾವನಾ ಅಂತ. ಲೈಕ್ # ಬೆಸ್ಟ್ ಫ್ರೆಂಡ್ ಭಾವನಾ ಅಂತ. ಸೊ ಅಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ, ನಾನು ಹೋಗಿದ್ದೀನಿ ಅಲ್ಲಿಗೆ. ಆ್ಯಂಡ್ ಈ ಊರಿಗೆ ನಾನು 2nd ಟೈಮ್ ಬರ್ತಾ ಇರೋದು ಗೈಸ್. ಸೊ ಸ್ವಲ್ಪ ಎಲ್ಲ ನೆನಪಿದೆ. ಲಾಸ್ಟ್ ಟೈಮು 3rd ಟೈಮಾ ಮದುವೆಗೆ ಬಂದಿರಲಿಲ್ವಲ್ಲ ನಾನು. ಮದುವೆಗೆ ಊರಿಗೆ ಬಂದಿರಲಿಲ್ಲ, ಡೈರೆಕ್ಟ್ ಚೌಟ್ರಿ. ಭಾವನ ಅವ್ರ ಅಕ್ಕಂದು ಎಂಗೇಜ್ಮೆಂಟಿಗೆ ಬಂದಿದ್ದೆ, ಇಲ್ಲೇ ಇತ್ತು. ಆ್ಯಂಡ್ ಇದು ಇವ್ರ ಮನೆ ಹೇಗೆ ಅಂದರೆ, ಈ ಮನೆ ಭಾವನ ಅವ್ರದ್ದು, ಪಕ್ಕದ ಮನೆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮಂದು, ಆ್ಯಂಡ್ ಈ ಕಡೆ ಪಕ್ಕದ ಮನೆ ದೊಡ್ಡಪ್ಪ ದೊಡ್ಡಮ್ಮಂದು. ಹಂಗೆ ಎಲ್ಲ ಇಲ್ಲೇ ಜಾಯಿಂಟ್ ಇರೋದು. ಇವರೇ ಭಾವನ ಅವ್ರ ಮಾವ, ಮೊದಲನೇ ಮಾವ. ಆ್ಯಂಡ್ ಇವ್ರ ಮನೇಲೇ ಇದ್ದಿದ್ದು ಭಾವನ. ನಾನು ಇವ್ರ ಮನೆಗೆ ಹೋಗ್ತಾ ಇದ್ದಿದ್ದು ಅಂತ ಹೇಳಿದ್ದು. ಮೈಸೂರಲ್ಲಿದ್ದಾರೆ ಇವರು. ಮಾವ ಎಷ್ಟು ಖುಷಿ ಈಗ ಭಾವನನ ಮದುವೆ. ಎಲ್ಲ ಜವಾಬ್ದಾರಿ ಇವ್ರದ್ದೇ ಈಗ, ಎಲ್ಲ ಇವರೇ ನೋಡ್ಕೋತಾ ಇರೋದು. ಲೈಕ್ ಎಲ್ಲ ಪಾರ್ಟ್ ಆಫ್ ಜವಾಬ್ದಾರಿ ಮಾವನೇ ತಗೊಂಡಿರೋದು. ಭಾವನ ಹೇಳ್ತಿರ್ತಾಳೆ. ಸೊ ಖುಷಿನಾ? ಕಳ್ಸ್ಕೊಡ್ಬೇಕಾರೆ ಅಳ್ತೀರಾ ಹೆಂಗೆ?
ಲೈಕ್ ಭಾವನ ಅವಳ ಪೇರೆಂಟ್ಸ್ ಜೊತೆ ಎಷ್ಟಿದ್ದಾಳೋ ನಾನು ನೋಡಿರೋ ಥರ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಇವ್ರ ಮನೇಲೇ ಇರೋದು, ಇವ್ರ ಜೊತೆನೇ ಇರೋದು ನಾನು ನೋಡಿರೋದು. ಹಂಗಾರೆ ನಾನು ಕ್ಯಾಪ್ಚರ್ ಮಾಡ್ತೀನಿ ಕಣ. ನೀನು ಅಳ್ತೀಯಾ? ನೀನು ಅಳ್ತೀಯಾ? ನೀ ಅಳ್ತೀಯಾ? ಏನು ಕಳ್ತೀಯಾ? ಬೇಜಾರಾಗುತ್ತಾ? ನಂಗೆ ಐಲ್ವಿ ಮಾಡ್ಕೊತಾ ಇರ್ತೀನಿ, ನಾನು ಅಳ್ತೀನ ಅಂತ. ನನ್ನ ಮದ್ವೆಲೆ ನಾನು ಹತ್ತಿಲ್ಲ ಗೈಸ್, ಆದ್ರೆ ಗೊತ್ತಿಲ್ಲ ಭಾವನ ಕಳ್ಸ್ಬೇಕಾದ್ರೆ ಅಳ್ತೀನ ಅಂತ. ನನ್ನ ಮದ್ವೆಲಿ ನಾನು ಯಾಕೆ ಹತ್ತಿಲ್ಲ ಅಂದ್ರೆ ನನ್ನ ಜೊತೆ ಭಾವನ ಅಂದ್ರೆ ಗಂಡನ ಮನೆಗೆ ಬರ್ತಾ ಇದ್ಲು ನನ್ನ ಜೊತೆ, ಸೊ ಜೊತೆಗೆ ಇದ್ಲಲ್ಲ ಅಂತ ನಾನು ಹತ್ತಿರ್ಲಿಲ್ಲ. ಅಂಡ್ ಅದೇನೋ ನಂಗೆ ಅಳಕ್ ಟೈಮ್ ಕೊಡ್ಲಿಲ್ಲ. ಇವಾಗ್ಲೂ ಅಳು ಬರುತ್ತೆ, ಆದ್ರೆ ಆ ಟೈಮಲ್ಲಿ ಅಳಕ್ ಟೈಮ್ ಕೊಡ್ಲಿಲ್ಲ ನನಗೆ, ಸೊ ನಾನು ಹತ್ತಿಲ್ಲ. ಗೊತ್ತಿಲ್ಲ ಈಗ ಅಳ್ತೀನೋ ಇಲ್ವೋ ಅಂತ. ಗೈಸ್ ಎಂಗೇಜ್ಮೆಂಟ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಜಾಸ್ತಿ ಹಾಕೋಕ್ಕಾಗಲ್ಲ ನಾನು, ಕಾಪಿ ರೈಟ್ಸ್ ಆಗಿಬಿಡುತ್ತೆ. ಗೈಸ್ 1-2 hours ಆಯಿತು, 1 session ಆಫ್ ಮೆಹಂದಿ ಆಗಿದೆ. ಅದು ಒಂದೇ ಹುಡುಗಿಗೆ 2 ಕೈಯು ಫ್ರಂಟ್ ಹಾಕಿದ್ದಾರೆ, ಈಗ ಬ್ಯಾಕ್ ಹಾಕಬೇಕು. ಲಂಚ್ ಬ್ರೇಕ್ ಕೊಟ್ಟಿದ್ರು ಇಷ್ಟೊತ್ತು ನೋಡಿ. ಇಷ್ಟ ತುಂಬ ಚೆನ್ನಾಗಿ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಡೀಟೇಲಿಂಗ್ ಬಂದಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಮದುವೆಗೆ ಎಂಗೇಜ್ಮೆಂಟ್ಗೆ ಎರಡಕ್ಕೂ ಇಷ್ಟು ಟೈಮು ಇಷ್ಟು ಡೀಟೇಲಿಂಗಾಗಿ ಹಾಕ್ಸೇ ಇರಲಿಲ್ಲ. ಸಖತ್ತಾಗಿ ಬಂದಿದೆ. ಹೆಂಗೆ ಅನಿಸ್ತಿದೆ? ಕುತ್ಕೊಂಡಿರೋದು ಹೆಂಗೆ ಅನಿಸ್ತಿದೆ? ಸೊಂಟ ಚೆನ್ನಾಗಿದೆಯಾ? ಅಯ್ಯಪ್ಪ ಸೊಂಟ ನೋವು ಬಂದುಬಿಡುತ್ತೆ. ನಾವು ಹಾಕಿಸ್ಕೊಳ್ಳೋರಿಗೆ ನೋವು ಬಂದರೆ ಹಾಕೋರು ಇನ್ನು ಹೆಂಗೆ. ಅದೇ ಆಂಟಿ ಸಖತ್ತಾಗಿ ಹಾಕ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಗೈಸ್ 2 ಸ್ಟೇಜ್ ಆಫ್ ಮೆಹಂದಿ ನೋಡಿದ್ರಿ, 3rd ಸ್ಟೇಜ್ ನೋಡಿ. ಮನೆ ಕಣ್ಣೆ ಬಿಟ್ಟೈತೆ ಬ್ರೈಡು. ಪಾಡಿಗಳು ಮೆಹಂದಿ ಹಾಕ್ತಾಯಿದ್ದಾರೆ. ಅವಳು ಪಾಡಿಗಳು ಫ್ಯಾನ್ ಹಾಕಿದ್ದೀವಿ, ಗಾಳಿ ಬಿಸ್ತೈತೆ ಅಂತ ಮನಿಕೊಂಡವಳೆ. ಗೈಸ್ ಫೈನಲಿ ಮೆಹಂದಿ ಮುಗಿಯೋ ಹಂತದಲ್ಲಿದೆ, ಮುಗೀತಾ ಇದೆ. ಇನ್ನೊಂದು 2 minutes ಬೇಕು. ಇನ್ನೊಂದು ಸ್ವಲ್ಪ ಫಿಲ್ಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅಬ್ಬ ನಾನು ಮಧ್ಯದಲ್ಲಿ ಒಂಚೂರು ನಿದ್ದೆ ಮಾಡಿ ಎದ್ದಿದ್ದೀನಿ, ಒಂದು 20 minutes ನಿದ್ದೆ ಮಾಡಿದ್ದೆ. ಇಷ್ಟು ಟೈಮ್ ಮೆಹಂದಿ, ಅವ್ರಿಗೆ ಎಷ್ಟು ಪೇಷನ್ಸ್ ಇರಬೇಡ. ಇದೊಂದು ಸಕ್ಕತ್ತಾಗಿ ಹಾಕಿದ್ದಾರೆ. ಇಬ್ಬರು ಪೇಷನ್ಸ್ಗೂ ನಿಜ ಹ್ಯಾಟ್ಸ್ ಆಫ್. ಇನ್ನೊಂದ್ಸತಿ ಹಾಕ್ಸ್ತೀಯಾ? ಮದ್ವೆಗೆ ಒಂದ್ಸತಿ ಹಾಕ್ಸ್ತೀಯಲ್ಲ? ಮದ್ವೆಗೆ ಹಾಕ್ಸಲ್ವಾ? ಮದ್ವೆಗೆ ಹಾಕ್ಸ್ಬಿಟ್ಟು ಲಾಸ್ಟ್ ಮಾಡ್ತಾಳಂತೆ. ಯಪ್ಪ ನನಗೂ ಅಷ್ಟೇ ಕುತ್ಕೊಂಡು ಹಾಕ್ಸೋದು ಎಷ್ಟು ತಲೆನೋವಿನ ಕೆಲಸ ಗೊತ್ತಾ. ಸಕ್ಕತ್ತಾಗಿ ಹಾಕಿದ್ದಾರೆ. ಇಲ್ಲಿ ನೋಡಿ ಎಲಿಫೆಂಟ್ ಡೀಟೇಲಿಂಗ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿ ಹಾಕಿದ್ದಾರೆ. ಗುಡ್ ಗೈಸ್. ಇಷ್ಟೊತ್ತು ಅವಳು ಹಾಕ್ಸ್ಕೊಂಡಿದ್ದಾಯ್ತು, ಈಗ ಅವಳೊಬ್ಬಳೇ ಯಾಕೆ ಕಷ್ಟಪಡಬೇಕು ಅಂತ ನಾನು ಕಷ್ಟಪಡ್ತಾ ಇದ್ದೀನಿ. ನನಗೂ ಹಾಕ್ತಾ ಇದ್ದಾರೆ ಇವಾಗ. ನಮ್ಮದು ತುಂಬ ಸಿಂಪಲ್ ಡಿಸೈನ್ ಈ ಥರ ಇದೆ ನೋಡಿ. ಇದು ಒಣಗಿದ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ರೆಫರೆನ್ಸ್ ತೋರಿಸ್ದೆ, ಅವ್ರು ನೋಡ್ಕೊಂಡು ಹಾಕ್ತಾ ಇದ್ದಾರೆ. ನನಗೆ ಈ ಥರ ರೌಂಡ್ ಡಿಸೈನ್ ಅಂದರೆ ತುಂಬ ಇಷ್ಟ, ಸೊ ಆ ಥರ ಹಾಕ್ಸ್ತಾ ಇದ್ದೀನಿ. ಮಧ್ಯದಲ್ಲಿ ಲೋಟಸ್ ಇದೆ. ಗೈಸ್ ಇಲ್ಲೆಲ್ಲ ಜಾಸ್ತಿ ಅಡಿಕೆ ಬೆಳೀತಾರೆ, ಸೊ ವ್ಯೂ ಮಾತ್ರ ಸಕ್ಕದಾಗಿಲ್ಲ. ಎಲ್ಲ ಕಡೆ ಅಡಿಕೆ ತೋಟ, ಸನ್ಸೆಟ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿಗೆ ಇಲ್ಲಿ ಮೈಸೂರಲ್ಲಿ ನಾವು ಹೆಂಗೆ ಚಾಮುಂಡಿ ಬೆಟ್ಟ ಸ್ಪಾಟ್ ಆದರೆ ಖುಷಿ ಪಡ್ತೀವಿ, ಹಾಗೆ ಎಲ್ಲ ಬೆಟ್ಟ ಕಾಣಿಸ್ತಾ ಇದೆ. ಆ್ಯಂಡ್ ನನ್ನ ಮೆಹಂದಿ ನೋಡಿ, ಒಂದೇ ಕೈಗೆ ಹಾಕ್ಸಿದ್ದು ನಾನು. ಆ್ಯಂಡ್ ಇನ್ನೊಂದು ಕೈಗೆ ಭಾವನಂಗೆ ಹೆಲ್ಪ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಆಗಲೇ ಒಣಗೋಗ್ಬಿಟ್ಟಿದೆ. ನಾನು ಉದ್ರಿಸಿದ್ರೆ ಉದ್ರೋಗುತ್ತೆ ಇನ್ನೇನು. ಗೈಸ್ ಮೆಹಂದಿ ಕಂಪ್ಲೀಟ್ ಆಯಿತು. ಆ್ಯಂಡ್ ಮೆಹಂದಿಲಿ ಪವನ್ ಅವರು ಮದುವೆ ಆಗ್ತಿರೋ ಹುಡುಗನ ಹೆಸರು ಪವನ್ ಅಂತ. ಅವ್ರ ಹೆಸ್ರನ್ನ ಅಲ್ಲಿ ಬರ್ಸಿದ್ದೀವಿ ಮೆಹಂದಿಲಿ. ಅದು ಎಲ್ಲಿ ಅಂತ ಹುಡುಕ್ಬೇಕು ಇವಾಗ ಎಲ್ಲ ಆಂಟಿರೆಲ್ಲ ಸೇರಿಕೊಂಡು. ಆ್ಯಂಡ್ ಇವರೆಲ್ಲ ಒಂದು ಸೆಷನ್ ಇಲ್ಲಿ ಮಾಡ್ತವ್ರೆ, ಎಲ್ಲ ನೇಲ್ ಪಾಲಿಶ್ ಹಚ್ಕೋತವ್ರೆ, ಮದುವೆಗೆ ಎಂಗೇಜ್ಮೆಂಟಿಗೆ ರೆಡಿ ಆಗ್ತಾ ಇದ್ದಾರೆ. ಸೊ ಹುಡುಕಿ ಹಾಯ್ ಮಾಡಿ. ಇವರು ನಮ್ಮ ಹೊಳೆನರಸೀಪುರದವರು. ಹೊಳೆನರಸೀಪುರದಲ್ಲಿ ಯಾರು ನೋಡಿದರೆ ಕಮೆಂಟ್ ಮಾಡಿ. ನೀವೆಲ್ಲಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಅಲ್ಲ ಅಷ್ಟ್ರು ಇಲ್ಲಿ ಒಳಗಡೆ ಅಷ್ಟರಲ್ಲಿ ಎಲ್ಲೋ ಒಂದ್ ಕಡೆ ಹೆಸರು ಬರ್ಸಿದೀವಿ, ಎಲ್ಲಿ ಅಂತ ನೋಡಿ. ಸಿಕ್ತಾ? ಹುಡುಕಿ
ಹ್ಞೂ ನಾಳೆ ಒಂದು ಸ್ವೀಟ್ ಎಕ್ಸ್ಟ್ರಾ, ನಾಳೆ ಒಂದು ಸ್ವೀಟ್ ಎಕ್ಸ್ಟ್ರಾ. ಹುಡುಕಿ 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 ಹುಡುಕ್ತಾನೆ ಇದ್ದಾರೆ ಗೈಸ್. ನಾನೊಂದು ಬ್ರೇಕ್ ಆದ್ಮೇಲೆ ಸಿಗ್ತೀನಿ. ತೋರಿಸಿ ಇವಾಗ ಫೈನಲಿ ಹುಡುಕ್ಬಿಟ್ರು ಗೈಸ್. ಏ ಪ್ರೈಸ್ ಏನಮ್ಮ ಕೊಡ್ತೀಯಾ ಮದುವೆ ಹುಡುಗಿ? ಪ್ರೈಸ್ ಕೊಡು ಒಂದೊಂದೀಗ. ಈ ಇಬ್ರು ಆಂಟಿರುವೆ ಭಾವನವ್ರ ಅತ್ತೆದಿರು, ಅಪ್ಪನ ತಂಗಿರು. ಅಪ್ಪನ ತಂಗಿನ ಅಕ್ಕನ? ಭಾವನವರ ಅಪ್ಪನ ಅಕ್ಕಂದಿರು. ಅದೇ ಹೇಳ್ದೆ. ಆ್ಯಂಡ್ ಗೈಸ್, ಇವರು ಬೆಳಿಗ್ಗೆ ಮಾತಾಡಿದ್ರಲ್ಲ ಅಂಕಲು, ಅವರ ವೈಫು ಇವ್ರ ಮನೇಲೇ ಇದ್ದಿದ್ದು ಭಾವನ, ಇವ್ರ ಅತ್ತೆ, ಮೊದಲನೇ ಅತ್ತೆ, ಅವ್ರ ಚಿಕ್ಕಮ್ಮ ಅಂತೆ. ಆ್ಯಂಡ್ ಇನ್ನೊಬ್ರು ಮಾವ, ಇನ್ನೊಬ್ರು ಅತ್ತೆ ಇದ್ದಾರೆ, ಅವರು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ಒಂದು ಗ್ಯಾಂಗು. ಏನೋ ಮಾಡ್ತಿದ್ದೀರಾ? ಇಷ್ಟೊತ್ತು ಕಯ್ಯಮಯ್ಯ ಅಂತ ಇದ್ದು ಈಗಾಗಲೇ ಸೈಲೆಂಟ್ ಆಗ್ಬಿಟ್ರು. ಫೋನ್ ಸಿಕ್ಬಿಟ್ರೆ ಸಾಕಲ್ವಾ? ಗೇಮ್ ಆಡೋದು. ಎಷ್ಟು ಆರ್ಟಿಸ್ಟ್ಗಳೆಲ್ಲ ಉಟ್ಕೊಂಡಿದ್ದಾರಪ್ಪ ಫಂಕ್ಷನಲ್ಲಿ. ಎಷ್ಟು ಆರ್ಟಿಸ್ಟ್ಗಳಿದ್ದಾರೆ ನೋಡಿ. ಅಲ್ಲೊಂದು ಮೆಹಂದಿ ಆರ್ಟಿಸ್ಟ್, ಇಲ್ಲೊಂದು ಮೆಹಂದಿ ಆರ್ಟಿಸ್ಟ್, ಇಲ್ಲೊಂದು ಆರ್ಟಿಸ್ಟ್. ನಾನು ನಮ್ಮ ಬ್ರೈಡ್ ಅವಳೇ ನೇಲ್ ಪಾಲಿಶ್ ಹಾಡ್ಕೊತಿದ್ದಾಳೆ. ಆ ಕಡೆ ನೀರೋ ಬಂದೆ. ಆ್ಯಂಡ್ ಇಲ್ಲೆಲ್ಲ ಒಂದು ಡಿಸ್ಕಷನ್. ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಾಳೆಗೆ ಡ್ಯಾನ್ಸ್ಗೆ. ಗೈಸ್ ಚಿಕ್ಕ ಮಕ್ಳದಾದ್ರೆ ಇವಾಗ ನೋಡಿ ಎಲ್ಲ ದೊಡ್ಡ ದೊಡ್ಡ ಡ್ಯಾನ್ಸು, ಎಷ್ಟು ಸ್ಪೋರ್ಟಿವ್ ಆಗಿ ತಗೊಂಡೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಗೈಸ್ ಮೆಹಂದಿ ಡ್ಯಾನ್ಸು ನಾನು ಬಂದು ಬೆಸ್ಟ್ ಫ್ರೆಂಡ್ ಮದುವೆಗೆ ಎಂಗೇಜ್ಮೆಂಟ್ಗೆ ಪ್ರಿಪೇರ್ ಮಾಡಿದ್ದೆಲ್ಲ ಆಯಿತು. ಇನ್ನೇನಿದ್ರು ನಾಳೆ ಎಂಗೇಜ್ಮೆಂಟ್ ಹೆಂಗಾಗುತ್ತೆ ಅಂತ ನೋಡಬೇಕು. ನಮ್ಮ ಹುಡುಗಿ ಸ್ವಲ್ಪ ಫೇಸ್ ಮಾಸ್ಕ್ ಅದು ಇದೆಲ್ಲ ಹಾಕೊಂಡು ಮಲ್ಕೋಬೇಕು. ನಿದ್ದೆ ಬರುತ್ತಾ? ಇಲ್ಲ ನಿದ್ದೆ ಬರ್ತಿಲ್ಲ ಅಂತ ಹಾಡು ಹೇಳ್ತೀವಿ ಸೊ ನಾವು ಮಲ್ಗಿ ಬೆಳಗ್ಗೆ ಎದ್ದು ಎಂಗೇಜ್ಮೆಂಟ್ ವ್ಲಾಗಲ್ಲಿ ಸಿಗ್ತೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.